ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಸಂಜೆ ಒಂದು 6:30 ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಸಂಪು. ನಾನು ಏನು ಹೇಳಿದ್ದು ಅಂದರೆ, ಇದು ಕಲ್ಲೇನಿದೆ, ಇದು ಕಡಪ ಕಲ್ಲಲ್ವಾ, ಆ ಕಲ್ಲೇನಿದೆ ಇದನ್ನು ಇದೇ ಥರನೇ ಮಾಡ್ತಾರೆ. ಆದರೆ ಇಲ್ಲಿ ಕಬ್ಬಣ ಹೋಗಿದೆ ನೋಡಿ, ಈ ಕಬ್ಬಣ ಎಲ್ಲ ತುಕ್ಕಿ ಹಿಡಿದು ಹಾಳಾಗಿದೆಯಲ್ಲ, ಇದನ್ನು ಮತ್ತೆ ಅದೇ ರೀತಿಯೇ ಕಬ್ಬಣ ಎಲ್ಲ ಹಾಕಿ ಮತ್ತೆ ಇದೇ ರೀತಿಯೇ ಕೂರಿಸ್ತಾರೆ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ ಇದರಲ್ಲಿ. ಅದು ನೋಡಿ ಹೆಮ್ಸೆಂಟ್ ತಂದಾಕಿದ್ದಾರೆ. ಮತ್ತು ಅಲ್ಲಿ ಆ ಕಡೆ ಮೇಲಿಂದ ಒಂದಷ್ಟು ಬೀಸಾಕಿದ್ದಾರೆ, ಅರ್ಧದಷ್ಟು ಬೀಸಾಕಿರೋದು, ಇನ್ನೂ ಒಂದು ಅರ್ಧ ಇದೆ. ನಾಳೆ ಬಂದುಬಿಟ್ಟು ನಾಳೆ ಬೀಸಾಕೋದು ಅದೆಲ್ಲ. ಅಂದರೆ ಅದೆಲ್ಲ ಕ್ಲೀನ್ ಆದಮೇಲೆ ಒಂದಿನ ಟ್ಯಾಕ್ಟ್ರು ಬಂದು ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಡ್ತೀವಿ ಆವಾಗಲೇ. ಈ ಕಡೆ ಮತ್ತು ಈ ಕಡೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಓಕೆ, ನಮ್ಮ ಬೆಕ್ಕುಗಳು ಎರಡಿದೆ, ಎರಡು ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಸರಿ, ಕೌಶಿ ಇನ್ನೂ ಬಂದಿಲ್ಲ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಡಸ್ಟು, ಬನ್ನಿ ತೋರಿಸ್ತೀನಿ. ಇದು ನೋಡಿ, ಇಲ್ಲಂತೂ ಫುಲ್ಲು ಡಸ್ಟು. ಇಷ್ಟು ಬೇಗ ಬಂದ್ಬಿಟ್ಟಾ? ಇದು ನೋಡಿ, ಇಲ್ಲೂ ಅಷ್ಟೇ ತುಂಬಾ ಡಸ್ಟ್ ಇದೆ. ಎಮ್ಸೆಂಡ್ ಎಲ್ಲ ತಂದಾಕಿದ್ದಾರೆ ನೋಡಿ. ಬರ್ತಿಲ್ಲ, ಬಂತಾ? ಕೆಲಸ ಮಾಡಬೇಕು, ಸ್ವಲ್ಪ ಮಾಡಿದ್ದಾರೆ ಅಷ್ಟೆ. ಮೇಲೋಗು ಡಸ್ಟು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೂ ಒಂದು ವಾರ ಹೀಗೆ ಇರುತ್ತೆ. ಯಾಕೆ ಆಮೇಲೆ ಮಾಡು ನೀನು, ಒಂದಿನ ನೋಡ್ತೀನಿ. 3 ಜನ. ಬೀಸಾಕ್ಬೇಕು, ಬೀಸಾಕ್ತೀನಿ ಬಿಡು. ಮತ್ತೆ ಮೇಲೆ ಇಟ್ಟು ಬಾ. ಅರ್ಧ ಲೀಟ್ರ್ ಬಾಟ್ಲು ಇಲ್ವಾ ಮನೇಲಿ? ಬಾ, ಫೋನ್ ಮಾಡಿ ಹೇಳು. ಇಲ್ಲಿಲ್ವೋ ಇದು? ಎಲ್ಲೋಗಿದ್ದೆ ಗುಮ್ಮಿ? ನಾಮ ಚೆನ್ನಾಗಿ ಹಾಕಿದ್ದಾರೆ ಗುಮ್ಮಿ, ನಾಮ ಚೆನ್ನಾಗಿ ಹಾಕಿದ್ದಾರೆ. ಅಲ್ಲ ಅಪ್ಪ, ನಂಗೆ ಅರ್ಧ ಲೀಟರ್ ಬಿಸ್ಲರಿ ಬಾಟ್ಲು ಬೇಕು. ಏನು? ಸರಿ. ಹಾಗಾದ್ರೆ ನಿನ್ನ ಡೈರಿಗೆ ಎಷ್ಟು ತರಬೇಕು ಹಂಗೆ? ಅಲ್ಲ ಕೇಳಿದೆ. ಇನ್ನೊಂದು 1/4 ಗಂಟೆ ಬಿಟ್ಕೋಬೇಕು. ನಾನು ಈಗ ತಾನೇ ಬಂದೆ, ಮೇಲೆ ನೋಡೋಣ ಅಂತ ಮೇಲೆ ಬಂದಿದ್ದೀನಿ ಈಗ. ಇನ್ನೂ ಹೋಗೇ ಇಲ್ಲ ನಾನು, ಈಗ ಹೋಯ್ತಾ ಇದ್ದೀನಿ. ಸರಿ ಸರಿ, ಆಯ್ತು. ಓಹೋ, ಕರ್ಗಮ್ಮ ಇಲ್ಲ ಅವಳೆ. ಕಗ್ಗು, ಆನದ ಗುಮ್ಮು. ಅರಮನೆ ಪ್ಯಾಲೇಸ್.
ಗಮ ಎಲ್ಲ ಎಲ್ಲಿದ್ದೀರಾ? ಗಮ ಗಮ ಐ ಗಮ ಬಾ 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 ಅಲ್ಲೋಗ 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 ಗಮ ತಗ ಒಂದೊಂದೇ ಹಾಕ್ಬೇಕು ಇವ್ರಿಗೆ. ಹೇಗಮ್ಮೆ ನಡೀರಿ ಈಗ ಮಲ್ಕೊಳ್ಳಿ. ಅಯ್ಯೋ ಅಯ್ಯೋ ಹೆಂಗ ಬಕಾಸೂರು ಬಕಾಸೂರುಗಳು. ತೇನ್ಸು ತೇನ್ಸು ಗಮೆ ಆಯ್ತಾ? ಈಗ ಹೊರ್ಗಡೆ ಹೋಗ್ಬೇಕೆಲ್ಲ, ಹೊರ್ಗಡೆ ಹೋಗಿ ನಿದ್ದೆ ಮಾಡಬೇಕು. ನಡಿ. ಇವತ್ತು ಬಂದು ಬುಧವಾರ. ನಾನು ತಿಂಡಿಗೆ ಅಂತ ಪನ್ನೀರ್ ಪಲಾವ್ ಮಾಡಿದ್ದೀನಿ. ಚೆನ್ನಾಗಾಗಿದೆ. ಸ್ವಲ್ಪ ಸಪ್ಪೆ ಆಯಿತು, ಯಾಕೆಂದರೆ ಗೊತ್ತಲ್ಲ ಅಮ್ಮನ ಮಮ್ಮ ತಿನ್ನಲ್ಲ ಅಂಥೇಳಿ ಸಪ್ಪೆ ಮಾಡಿದ್ದೀನಿ. ಪನ್ನೀರ್ನ ತವಾ ಮೇಲೆ ಫ್ರೈ ಮಾಡಿರೋದು, ಅದಕ್ಕೆ ಈ ಥರ ಇದೆ. ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡ್ರು ನಡೆಯುತ್ತೆ. ಆದರೆ ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಫ್ರೈ ಮಾಡಿ ಹಾಕಿದ್ದೀನಿ. ಹಾಗೆ ಇದು ಕೂಡ ಹಾಕಿದ್ದೀನಿ. ಇದು ಮೋಹನ್ ಮಾಮ ಎಲ್ಲ ಇಷ್ಟ ಆಗಲ್ಲ. ಮೋಹನ್ ಮಾಮನಿಗೆ ಈ ಪಲಾವೇ ಇಷ್ಟ ಇಲ್ಲ. ಮೊದಲನೇದಾಗಿ ಪನ್ನೀರ್ ಇರ್ಬೋದು, ಈ ಸೋಯಾ ಇರ್ಬೋದು, ಇದೇನು ಇಷ್ಟ ಆಗಲ್ಲ. ಅವ್ರಿಗೇನಿದ್ರು ಅನ್ನ ಸಾಂಬಾರು ಮುದ್ದೆ ಚಪಾತಿ ರೊಟ್ಟಿ ಈ ಥರದಷ್ಟೇ ಇಷ್ಟ ಆಗೋದು. ಓಕೆ, ಟೈಮ್ ಬಂದು 9:45. ಇವಾಗ ತಿಂಡಿ ತಿಂತಾ ಇದ್ದೀನಿ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದು ಇವಾಗ ಕರೆಕ್ಟಾಗಿ 10:30 ಆಗ್ತಾಯಿದೆ. ಏನಪ್ಪ ಅಂದರೆ ಇವತ್ತು ಕೆಲಸದವರು ಬಂದಿಲ್ಲ, ರಜಾ ಹಾಕಿದ್ದಾರೆ. ಯಾಕೆ ಅಂದರೆ ನಿನ್ನೆ ಒಂದು ದಿನಕ್ಕೆ ಫುಲ್ಲು ಅಂದರೆ ಇಡೀ ಈ ಕಡೆ ಟೆರೆಸ್ ಏನಿದೆ ಅದು ಫುಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ, ಅದರಿಂದ ಅವ್ರಿಗೆ ಫುಲ್ಲು ಬಾಡಿ ಎಲ್ಲ ಪೇಯ್ನ್ ಬಂದಂಗೆ ಆಗಿಬಿಟ್ಟಿದೆ ಅಂತೆ. ಅದಕ್ಕೆ ಇವತ್ತು ರಜಾ ಹಾಕಿದ್ದಾರೆ, ನಾಳೆ ಬರ್ತಾರಂತೆ. ಅದಕ್ಕೆ ಇವತ್ತು ಅವ್ರು ಬರಲ್ಲ. ಅದರಿಂದ ಸ್ಟೆಪ್ ಕಾಸು ಎಲ್ಲ ಗುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒರೆಸೋದೆಲ್ಲ ಬೇಡ, ಯಾಕೆಂದರೆ ಆ ಮರಳೆಲ್ಲ ಏನಾಗಿದೆ ಅಂದರೆ ಮರಳು ಇಡೀ ಮನೆ ಫುಲ್ಲು ಕಾಲಿಟ್ಟರೆ ನಾನು ಅಂದರೆ ಸ್ಟೆಪ್ಪೆಲ್ಲ ಗುಡ್ಸಿಲ್ಲ, ಸ್ಟೆಪ್ ತನಕ ಅಷ್ಟೇ ಗುಡ್ಸಿರೋದು. ಆದ್ರೂ ಮರಳು ತುಳ್ಕೊಂಡು ಬರ್ತೀವಲ್ಲ, ಅಂದರೆ ಕೆಳಗಡೆ ಹೋಗೋದು ಬರುವಾಗ ಮರಳು ಬಂದು ಇಡೀ ಮನೆಯೆಲ್ಲ ಕಾಲಿಟ್ಟರೆ ಸಾಕು ಸಣ್ಣ ಸಣ್ಣ ಮರಳು ಸಿಗ್ತಾ ಇರುತ್ತೆ. ಅಂದರೆ ಅದು ಸ್ಯಾಂಡ್ ಇದೆಯಲ್ಲ ಅದ್ರದ್ದು. ಅದಕ್ಕೆ ಇವತ್ತು ಹೇಗಿದ್ರು ಅವ್ರು ಬರಲ್ವಲ್ಲ, ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ, ಅಂದರೆ ಕಸ ಗುಡ್ಸೋಣ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದೆ. ಹಾಗೆ ಮಧ್ಯಾಹ್ನಕ್ಕೆ ಏನಾದರೂ ಉಪ್ಪು ಸಾಂಬಾರು ಮಾಡೋಣ ಅಂಥೇಳಿ 2 ದಿನದಿಂದ ಉಪ್ಪು ಸಾಂಬಾರು ಮಾಡೇ ಇಲ್ಲ. ಇವತ್ತು ಉಪ್ಪು ಸಾಂಬಾರು ಮಾಡೋಣ. ಹಾಗೆ ಫಸ್ಟ್ ಆ ಕೆಲಸ ಎಲ್ಲ ಮುಗಿಸಿ ಗುಡಿಸಿ ಎಲ್ಲ ಅಂದರೆ ಮನೆ ಒರೆಸೋದೆಲ್ಲ ಮುಗಿಸಿದ ಮೇಲೆ ಆಮೇಲೆ ಅಡುಗೆ ಕೆಲಸ ಮಾಡೋಣ. ಉಪ್ಪು ಸಾಂಬಾರು ಅಲ್ವಾ, ಖಾರ ಇದೆ, ಅದಕ್ಕೆ ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಕ್ಕುಗಳು ಫುಲ್ ಇವತ್ತು ಖುಷಿಯಾಗಿ ಆಟ ಆಡ್ತಿದೆ. ಯಾಕೆಂದರೆ ಆ ಸ್ಯಾಂಡ್ ಇದೆಯಲ್ಲ, ಇಷ್ಟು ದಿನ ಗಿಡದ ಹತ್ರ ಹೋಗಿ ಆಟಾಡೋದು, ಮರದ ಮೇಲೆಲ್ಲ ಆಟಾಡೋದು, ಆ ಥರ ಎಲ್ಲ ಮಾಡ್ತಾಯಿತ್ತು. ಈ ಸ್ಯಾಂಡ್ ಇರೋದ್ರಿಂದ ಫುಲ್ ಸ್ಯಾಂಡ್ ಮೇಲೆ ಆಟಾಡೋದು ಆ ಥರದ್ದೆಲ್ಲ ಆಗ್ಬಿಟ್ಟಿದೆ. ನಿನ್ನೆಯಿಂದ ಫುಲ್ಲು ಖುಷಿ. ಅದು ನೋಡೋಕ್ಕೆ ಒಂದು ಚೆಂದ. ನಾವೆಲ್ಲ ಈ ಮರಳು ಗುಡ್ಡೆ ಎಲ್ಲ ಹಾಕಿದರೆ ಅದರಲ್ಲಿ ಏನೆಲ್ಲ ಆಟ ಆಡ್ತಾಯಿದ್ವಿ, ಮರಳು ಮೇಲೆ ಹತ್ತೋದು, ಅದು ಕೆಳಗಡೆ ಮರಳು ಜಾರ್ಕೊಂಡು ಬಂದರೆ ಏನೋ ಒಂಥರ ಖುಷಿ ಪಡ್ತಾಯಿದ್ವಿ. ಆ ಥರ ಬೆಕ್ಕುಗಳಿಗೂ ಖುಷಿ ಆಗಿಬಿಟ್ಟಿದೆ. ಫುಲ್ ಮರಳಲ್ಲ ಸ್ಯಾಂಡ್ ಮೇಲೆಲ್ಲ ಹತ್ತಿ ಕುಣ್ಕೊಂಡು ಆಟ ಎಲ್ಲ ಆಡ್ತಾ ಇದೆ ನಿನ್ನೆಯಿಂದ. ಒಂಥರ ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು.
ನಾವು ಹಾಗೆ ಚಿಕ್ಕವರಿದ್ದಾಗ ಮರಳ ಹತ್ರ ಹೋಗೋದು, ಅದರಲ್ಲಿ ಕಪ್ಪೆಗೂಡು ಅಂತೇಳಿ ಮಾಡ್ತಾಯಿದ್ವಿ. ಆ ಥರ ಎಲ್ಲ ಮಾಡೋದು, ಮರಳನ್ನ ತೆಗೆದು ಎರ್ಚೋದು, ಆ ಥರದ್ದೆಲ್ಲ ಚೆನ್ನಾಗಿರ್ತಾಯಿತ್ತು. ಅದನ್ನು ಅಲ್ಲಿ ಬೆಕ್ಕುಗಳು ಆಟ ಆಡುವಾಗ ಆ ಥರದ್ದೆಲ್ಲ ನೆನಪಾಗ್ತಾಯಿತ್ತು ನನಗೆ. ಓಕೆ, ಅದು ಕೆಳಗಡೆನೇ ಇನ್ನೂ ಕೂಡ ಆಟ ಆಡ್ತಾಯಿದೆ. ನಾನು ಹೋಗಿದ್ದೆ, ಹಾಗೆ ನೋಡ್ಕೊಂಡು ಬಂದೆ. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನಿಲ್ಲಿ ಮನೆಯೆಲ್ಲ ಒರೆಸಿದ್ದೀನಿ. ಒರೆಸಿ ಒಂದು 1/2 ಅವರ್ ಆಗಿದೆ ಅಷ್ಟೇ. ಆದರೆ 1/2 ಅವರ್ ಆಗಿದ್ರೂ ಏನಾಗಿದೆ ಅಂದರೆ ಮತ್ತೆ ಒಂಥರ ಏನು ಹೇಳ್ತಾರೆ, ಅದು ಎಮ್ಸ್ಯಾಂಡು ಪೌಡರ್ ಇದೆಯಲ್ಲ, ಅದು ಮರಳು ಥರ ಅದು ಮತ್ತೆ ಕಾಲಿಗೆಲ್ಲ ಸಿಗೋದು, ಆ ಥರ ಎಲ್ಲ ಆಗ್ತಾಯಿದೆ. ಇಲ್ಲಿ ನೋಡಿದರೆ ಗೊತ್ತಾಗಲ್ಲ, ಆದರೆ ಓಡಾಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಆಮೇಲೆ ಅಂದ್ಕೊಂಡೆ ಏನಕ್ಕೆ ಅಂದರೆ ಬೆಡ್ರೂಮಲ್ಲೂ ಕೂಡ ಅದೇ ರೀತಿಯೇ ಆಗಿದೆ. ಆಮೇಲೆ ಹೋಗ್ಬಿಟ್ಟು ವಿಂಡೋ ಎಲ್ಲ ಕ್ಲೋಸ್ ಮಾಡಿದೆ, ಯಾಕೆಂದರೆ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮನೆಯೆಲ್ಲ ಒರೆಸಿರೋದು ನಾನು. ಅದೇ ಓಡಾಡಿದ್ರೆ ಸಿಗುತ್ತೆ ಮರಳು ಥರ. ಅಂದರೆ ಮೇಲೆ ಏನಾದರೂ ಜೋರು ಗಾಳಿ ಎಲ್ಲ ಬಂದರೆ ಅದು ಗಾಳಿ ಮೂಲಕ ಮನೆ ಒಳಗಡೆ ಬರ್ತಾಯಿದೆ. ನಾನು ಬೆಡ್ರೂಮ್ ತೋರಿಸ್ತೀನಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ವಿಂಡೋನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲಿಂದ ಬರ್ತಿದೆ ಅಂದರೆ, ಇಲ್ಲಿ ಸಜ್ಜ ಇದೆಯಲ್ಲ, ವಿಂಡೋ ಮೇಲೆ ಸಜ್ಜ ಬರುತ್ತೆ ನೋಡಿ, ನಿಮಗೆ ಕಾಣಿಸಲ್ಲ. ಇಲ್ಲಿ ಸಜ್ಜ ಇದೆಯಲ್ಲ, ಆ ಸಜ್ಜದ ಮೇಲೆ ಫುಲ್ಲು ಡಸ್ಟೆಲ್ಲ ಇದೆ. ಅದು ಜೋರು ಗಾಳಿ ಬೀಸುತ್ತೆ ನೋಡಿ, ಅಂಥ ಟೈಮಲ್ಲಿ ಅದು ಮನೆ ಒಳಗಡೆನೇ ಬರುತ್ತೆ. ಆ ಥರ ಆಗಿರೋದು. ಅದಕ್ಕೆ ನಾನು ವಿಂಡೋನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಕೆಲಸ ಎಲ್ಲ ಕಂಪ್ಲೀಟ್ ಆಗೋ ತನಕ ಓಪನ್ ಮಾಡಬಾರ್ದು ಅಂತ. ಆಮೇಲೆ ಮತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇದೆಲ್ಲ ಏನು ಅಂದರೆ ಮತ್ತೆ ನಾನು ಕ್ಲೀನ್ ಮಾಡಿದ ಮೇಲೆ ಇದೆಲ್ಲ ಬಂದು ಕುತ್ಕೊಂಡಿರೋದು. ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಎಷ್ಟು ಇದೆ. ಈ ವೈಟ್ಗೆ ಏನು ಕಾಣಿಸ್ತಿದೆ ನೋಡಿ, ಇದೆಲ್ಲ ಈ ಥರ ಕುತ್ಕೊಂಡಿದೆ. ಫುಲ್ಲು ಈ ಸೈಡೆಲ್ಲ ಹಾಗೆ ಆಗಿರೋದು ನೋಡಿ. ನಾನು ಕ್ಲೀನ್ ಮಾಡಿ ಹೋಗಿ ಮತ್ತೆ ಹಿಂಗೆ ಬಂತು ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಆಮೇಲೆ ಅಂದ್ಕೊಂಡೆ ಅದು ಸಜ್ಜ ಮೇಲೆಲ್ಲ ಕುತ್ಕೊಂಡಿದೆಯಲ್ಲ, ಅದರ ಗಾಳಿಗೆ ಜೋರು ಬಂದು ಇಲ್ಲೆಲ್ಲ ಈ ಥರ ಆಗಿದೆ. ಅದಕ್ಕೆ ವಿಂಡೋನೇ ಕ್ಲೋಸ್ ಮಾಡಿ ಮತ್ತೆ ಒದ್ರಬಿಟ್ಟು ಹೋಗಿರೋದು. ಈ ಥರ ಮಾಡಿ ಎಲ್ಲ ಹೋಗಿದ್ದೀನಿ. ಆದರೂ ಈ ಕಡೆ ಸೈಡಲ್ಲೆಲ್ಲ ಇದೆ ನೋಡಿ. ಅದಕ್ಕೆ ಫುಲ್ಲು ಕಂಪ್ಲೀಟ್ ಆಗೋ ತನಕ ಬೆಡ್ರೂಮ್ದು ವಿಂಡೋ ಓಪನ್ ಮಾಡೋ ಆಗಿಲ್ಲ, ಹೀಗೆ ಕ್ಲೋಸಲ್ಲೇ ಇರಲಿ. ಮತ್ತು ಇಲ್ಲೂ ಕೂಡ ಇದೆ, ಆದರೆ ಇದ್ರ ಮೇಲೆ ಅಷ್ಟೊಂದೇನು ಗೊತ್ತಾಗಲ್ಲ. ಇದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಬೇಗ ನನಗೆ ಕಾಣಿಸ್ತಾ ಇದೆ, ಇಲ್ಲ ಅಂದಿದ್ರೆ ನನಗೂ ಕೂಡ ಕಾಣಿಸ್ತಾ ಇರಲಿಲ್ಲ ಇದು. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಥರ ಆಗಿದೆ. ಇದು ಬಂದು ಭರತ ಬಂದಾಗ ಇದನ್ನು ತಗೊಬತ್ತಿದ್ದ. ಅವನಿಗೆ ನನ್ನ ಹತ್ರ ಪೌಡ್ರ್ ಇದೆ, ಮಾಮ ಈ ಪೌಡ್ರ್ ಯೂಸ್ ಮಾಡ್ತಾರೆ ಯಾವಾಗಲಾದರೂ ಒಂದೊಂದು ಸರಿ. ಅಯ್ಯ ಈ ಥರ ಎಲ್ಲ ಹೊರಗಡೆ ಈ ಥರ ಓಪನ್ ಇದ್ದರೆ ಈ ಥರ ಬೀಳೋದು ನೋಡಿ. ಎಷ್ಟು ಒಂದು 10 days ಆಗಿದೆ. ನಿನ್ನೆ ಮೇಲೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಧೂಳೆಲ್ಲ ಇಲ್ಲಿ ತನಕ ಬಂದು ಕೂತ್ಕೊಂಡಿದೆ ನೋಡಿ. ಹಾಗೆ ಪಾನ್ಸ್ ಪೌಡ್ರ್ ಬಗ್ಗೆ ಹೇಳಕ್ಕೆ ಬಂದೆ. ಇದು ಭರತ ಬಂದಾಗ ತಂದಿಟ್ಕೊಂಡಿದ್ರು ಅವ್ರು ಹಾಕ್ಕೊಳ್ಳೋದಕ್ಕೆ ಅಂತೇಳಿ. ಅದನ್ನು ಕೌಶಿ ಯೂಸ್ ಮಾಡ್ತಾ ಇದ್ದಾನೆ. ಚೆನ್ನಾಗಿದೆ, ಗಮ್ಮನ್ನುತ್ತೆ ಅಂತೇಳಿ ನೋಡಿ. ಹುಡುಗರಿಗೆ ಲೈವ್ ನಾನು ಅಷ್ಟೇ, ಯಾವುದದು ಫೇಸ್ ವಾಶ್ ಇತ್ತಲ್ಲ, ಅದು ಯಾವುದದು ಹಿಮಾಲಯದ್ದು ಫೇಸ್ ವಾಶ್, ಅದೂ ಯೂಸ್ ಮಾಡೋ ಅಂದರೆ ಬೇಡ ಆಂಟಿ, ನಮಗೆ ಲೈಬಾಯ್ ಸೋಪೇ ಚೆನ್ನಾಗಿದೆ ಅಂತಂದರು. ಮತ್ತು ಇಲ್ಲೆಲ್ಲ ಪೌಡ್ರ್ ಇದೆ ಅಂದರೆ ಅದನ್ನು ಯೂಸ್ ಮಾಡಲಿಲ್ಲ, ಇದನ್ನು ಯೂಸ್ ಅಂದರೆ ಅವ್ರ ಊರಿಂದನೇ ತೊಗೊಬಂದಿದ್ರು ಬರಬೇಕಾದ್ರೆ. ಪಾನ್ಸ್ ಪೌಡ್ರೇ ಚೆನ್ನಾಗಿದೆ ಆಂಟಿ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ರು. ಅದು ಎಲ್ಲ ಮಿಸ್ ಆಗಿ ಬಿದ್ದೋಗಿತ್ತು. ಅದು ಕೌಶಿಗೆ ಸಿಕ್ಕಿ ಕೌಶಿ ಅದನ್ನು ಎತ್ತಿಟ್ಕೊಂಡಿದ್ದಾರೆ, ನಾನು ಯೂಸ್ ಮಾಡ್ತೀನಿ ಅಂತೇಳಿ. ಅದು ಖಾಲಿ ಆಗೋಕ್ಕಾಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇನ್ನೂ ಒಂದು ಪೌಡರ್ ತಂದು ಇಟ್ಟಿದ್ದೀನಿ, ತೋರಿಸಿದೆ ಅನಿಸುತ್ತೆ. ಇದು ಡಿ ಮಾರ್ಟಲ್ಲಿ ಚಿಕ್ಕ ಸೈಜ್ ಸಿಗೋಲ್ಲ, ದೊಡ್ಡದೇ ಸಿಗುತ್ತೆ. ನಾನು ಬಿಗ್ ಮಾರ್ಕೆಟಲ್ಲಿ ತರ್ತೀನಿ ಅಂದೆ, ಮೋನಮ್ಮ ಇರಲಿ ದೊಡ್ಡದೇ ತೊಗೊಬಾ, ಯೂಸ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ದೊಡ್ಡದೇ ತಂದಿದ್ದೀನಿ. ಚೆನ್ನಾಗಿದೆ ಇದು, ಅಂದರೆ ನಾವು ಯೂಸ್ ಮಾಡಲ್ವಲ್ಲ, ಅಂದರೆ ನಾನು ಯೂಸ್ ಮಾಡಲ್ಲ,
ಕೌಶಿ ಅಷ್ಟೇ ಯಾವತ್ತೋ ಒಂದಿನ ಯೂಸ್ ಮಾಡ್ತಾನೆ, ಅಷ್ಟು ಬಿಟ್ಟರೆ ಯಾವತ್ತೂ ಯೂಸೇ ಮಾಡಲ್ಲ ಸರಿಯಾಗಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಆ ಮಿರರ್ ಮೇಲೆ ನೋಡಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ, ಇದೆಲ್ಲ ಪೌಡರು. ಇದು ಒರೆಸ್ದಾಗ ಅಷ್ಟೇ ನೀಟಾಗಿರುತ್ತೆ, ಮತ್ತು ಅದೇ ಕಥೆನೇ. ಓಕೆ, ನೋಡಿ ತುಳಸಿ ಗಿಡ ತೊಗೊಬಂದು ಇಲ್ಲಿಟ್ಟಿದ್ದೀನಿ, ಯಾಕೆಂದರೆ ಇವತ್ತು ಕೆಲಸದವ್ರು ಬರ್ತಾರೆ ಅಂತೇಳಿ ಇಲ್ಲಿ ಇಟ್ಟಿರೋದು. ಆದರೆ ಕೆಲಸದವ್ರು ಬರಲಿಲ್ಲ, ಇಲ್ಲಾಂದರೆ ಬಂದುಬಿಟ್ಟು ಬೆಲ್ ಮಾಡಿಬಿಟ್ಟು ಒಳಗಡೆ ಎತ್ತಿಟ್ಕೊಳ್ಳಿ, ಮೇಲಿಂದ ಕಸ ಎಲ್ಲ ಹಾಕ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ, ಅಲ್ಲೇ ಇರಲಿ ಒಂದು ವಾರ ಅಂತೇಳಿ. ಈ ಕಡೆ ಇಡ್ತಾಯಿದ್ದೆ, ಆ ಕಡೆ ಇಟ್ಟಿದ್ದೀನಿ, ಅಷ್ಟೇ ವ್ಯತ್ಯಾಸ. ಇಲ್ಲಿ ನೋಡಿ ಕರ್ಚೀಫ್ ಎಲ್ಲ ಬಿದ್ದೋಗಿದೆ, ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಯಾಕೆಂದರೆ ಇನ್ನು ನಾಳೆ ವಾಶ್ ಮಾಡೋಕ್ಕಾಗಲ್ಲ. ವಾಶ್ ಮಾಡಿ ಅಂದರೆ ವಾಶ್ ಮಾಡ್ಬೋದು, ಆದರೆ ಇಲ್ಲಿ ಹಾಕೋಕ್ಕಾಗಲ್ಲ, ಡಸ್ಟೆಲ್ಲ ಬರುತ್ತೆ ಅಂದ್ಬಿಟ್ಟು ಇವತ್ತೇ ಹಾಕಿದ್ದೀನಿ. ಎಲ್ಲ ಒಣಗಿದೆ. ಬೆಳಿಗ್ಗೆಗೆ ಅವರು 8 ಗಂಟೆಗೆ ಬಂದುಬಿಟ್ಟಿರ್ತಾರೆ, ಆವಾಗ ಬಂದು ಅಷ್ಟರಲ್ಲಿ ಎತ್ಕೊಂಡು, ಇಲ್ಲಿ ನೋಡಿದ್ದೀರಾ ಕೆಳಗಡೆ ನೋಡಿ ಎಷ್ಟು ಗಲೀಜಿದೆ. ಇದೆಲ್ಲ ಇನ್ನೂ ಒಂದು ವಾರ ಆದಮೇಲೆ ಕ್ಲೀನ್ ಮಾಡೋದು. ಓಕೆ, ಇಲ್ಲಂತೂ ಮುಖನೇ ಕೊಡೋಕ್ಕಾಗಲ್ಲ, ಯಾಕೆಂದರೆ ಧೂಳು ಇದೆಲ್ಲ ಡಸ್ಟೆಲ್ಲ ಮುಖಕ್ಕೆ ಬಂದು ಬೀಳುತ್ತೆ. ನಾನು ಇಲ್ಲೊಂದು ಗಣಕೆ ಹಣ್ಣಿನ ಗಿಡ ನೋಡಿದ್ದೀರಾ, ಇದು ಈ ಗಣಕೆ ಹಣ್ಣು ತಿನ್ನಬೇಕು ಅಂತಲೇ ನಾನು ಇದು ಗಿಡ ಬಿಟ್ಕೊಂಡಿದ್ದೆ. ಕೆಳಗಡೆ ಒಂದು 4 ಇತ್ತು ನೋಡಿ, ಕಪ್ಪು ಗಣಕೆ. ಮೊನ್ನೆ ಒಂದಷ್ಟು ತಿಂದಿದ್ದೆ, ಖಾಲಿ ಮಾಡಿರೋದು ನಾನೇ ನೋಡಿ. ಜಾಸ್ತಿ ಇಲ್ಲಿ ನೋಡಿ ಈ ಗಣಕೆ ಹಣ್ಣು ಸಿಗುತ್ತೆ ನನಗೆ. ಇದು ಈ ಗಿಡ ಅಂತೂ ತುಂಬ ರಾಶಿ ಉಂಟು. ನನಗೆ ಈ ಗಿಡದ ಹಣ್ಣು ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ನನಗೆ. ಅದಕ್ಕೆ ನೋಡಿ ಇಲ್ಲಿ ಎಷ್ಟೊಂದಿದೆ. ನಮ್ಮ ಪಿಂಕು ಎಲ್ಲ ಇದ್ದಿದ್ರೆ ಅವಳಿಗೆ ತುಂಬ ಇಷ್ಟ. ಅವಳೇನಂತ ಹೇಳ್ತಾಳೆ ಅಂದರೆ ಇದನ್ನು ಚಿಕ್ಕ ಟೊಮೆಟೊ ಅಂತ ಹೇಳೋದವಳು. ಫೋನ್ ಮಾಡಿದಾಗ ಆಂಟಿ ಚಿಕ್ಕ ಟೊಮೆಟೊ ಬಿಟ್ಟಿದೆಯಾ ಅಂತ ಕೇಳ್ತಾಳೆ. ಈ ಥರ ಚೆನ್ನಾಗಿದೆ ಅದು. ನಾನೇ ಎಲ್ಲ ಕಿತ್ಕೊಂಡು ತಿನ್ನೋದು. ಇದು ನೋಡಿ ಕುಚ್ಚು ಥರ ಯಾವ ಥರ ಇದೆ. ಇದೇ ಬೇರೆ ಥರ ಟೇಸ್ಟು, ಅದೇ ಬೇರೆ ಥರ ಟೇಸ್ಟು. ಇಲ್ಲೂ ಇದೆ ಅದು. ಮಳೆ ಬರೋ ಥರ ಇದೆ. ವಾತಾವರಣ ನೋಡಿದರೆ ಜೋರು ಮಳೆ ಆಗುತ್ತೆ ಅನಿಸುತ್ತೆ. ನಮ್ಮ ಸೈಡ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರಲ್ಲ, ಏನಾಗುತ್ತೆ ಗೊತ್ತಿಲ್ಲ. ನೀರು ಸೋರುತ್ತಾ ಏನು ಗೊತ್ತಿಲ್ಲ. ಇವತ್ತು ಬಂದಿದ್ರೆ ಎಷ್ಟೋ ಕೆಲಸ ಮುಗಿತಾ ಇತ್ತು, ನೋಡಿದರೆ ಬಂದಿಲ್ಲ. ಮಳೆ ಬಂದರೆ ಇವಾಗ ತುಂಬ ಜೋರು ಮಳೆ ಬರುತ್ತೆ, ಆ ಥರ ಇದೆ. ನೋಡಬೇಕು. ನಿನ್ನೆ ಸಂಜೆ ಕೂಡ ಅದೇ ಥರ ಇತ್ತು. ಆದರೆ ಮಳೆ ಬರಲಿಲ್ಲ. ಇವತ್ತು ಅದೇ ಥರ ಇದೆ. ಇವಾಗ ಬಂದು 6 ಕಾಲಾಗಿದೆ ಟೈಮು. ಇದೆ, ನೋಡಬೇಕು ಬರುತ್ತಾ ಏನೋ ಅಂತ. ಆಮೇಲೆ ಕೆಲಸದವರು ಹೀಗೆ ಮನೆ ಕಟ್ಸುವಾಗಲೂ ಅಷ್ಟೇ, ಯಾರಾದರೂ ಮನೆ ಕಟ್ಸಿರುವಂಥವ್ರಿಗೆ ಗೊತ್ತಿರುತ್ತೆ. ಹೇಳ್ತಾರೆ, ನಾವು ಒಂದು 8 ತಿಂಗಳಲ್ಲಿ ಅಥವಾ 1 ವರ್ಷದೊಳಗಡೆ ಮನೇನ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ. ಆವಾಗ ಇದೇ ಥರನೇ 2 ದಿನ ನೀಟಾಗಿ ಬರ್ತಾರೆ, ಅದಾದಮೇಲೆ 3 ದಿನ ರಜಾ ಆಗ್ತಾರೆ, ಮತ್ತೆ 1-2 ದಿನ ಬರ್ತಾರೆ, ಮತ್ತೆ ರಜಾ ಆಗ್ತಾರೆ. ಈ ಥರ ಮಾಡಿ ವರ್ಷ ಗಟ್ಟಲೆ ಆಗುತ್ತೆ ಅದು. ಇಲ್ಲಾಂದರೆ ನೀಟಾಗಿ ಡೈಲಿ ಕೆಲಸ ಮಾಡಿದರೆ ಒಂದು 8 ತಿಂಗಳು 10 ತಿಂಗಳೊಳಗಡೆ ಆರಾಮಾಗಿ ಮನೆ ಕಟ್ಬೋದು. ಈ ಥರ ಕೈ ಕೊಡ್ತಾಯಿದ್ರೆ ಕೆಲಸದವರು ಬೇಗ ಮನೆ ಕಟ್ಟೋಕ್ಕಾಗಲ್ಲ. ಮನೆ ಕಟ್ಟಿರುವಂಥವ್ರಿಗೆ ಇದ್ರ ಬಗ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಮಗೆಲ್ಲ ಆ ಥರ ಎಲ್ಲ ಏನು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಯಾಕೆಂದರೆ ನಾವು ಮನೆಗೇ ಕಟ್ಟಿಲ್ವಲ್ಲ. ಅದಕ್ಕೆ
ಮುಂದೆ ಕಟ್ಟಿದಾಗ ನಮಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೇಳ್ತಾರೆ ಒಂದು 10 ತಿಂಗಳು ಒಳಗಡೆನೆ ಮನೆ ಕಟ್ಕೊಡ್ತೀವಿ ಅಂತ. ಆಮೇಲೆ ಹೇಳ್ತಾರೆ ಸರ್ ಅವ್ರು ಬಂದಿಲ್ಲ ಸರ್ ಕೆಲಸದವರು, ಇವ್ರು ಬಂದಿಲ್ಲ ಸರ್ ಅಂತ. ಮನೆ ಕಟ್ಟಿ ಎಲ್ಲ ಆದ್ರೂ ಅಂದರೆ ಗೋಡೆ ಎಲ್ಲ ಏಳಿಸ್ಬಿಡ್ತಾರೆ. ಆಮೇಲೆ ವುಡ್ ವರ್ಕು, ಆ ವರ್ಕು ಈ ವರ್ಕು ಅಂತ ಹೇಳಿ, ಆಮೇಲೆ ಪೇಂಟಿಂಗು, ಆಮೇಲೆ ಅವರಾದ್ಮೇಲೆ ಅವರು ಕೈ ಕೊಡ್ತಾ ಇರ್ತಾರೆ. ಹಾಗೆ 8 ತಿಂಗಳು ಅನ್ನೋದು 10 ತಿಂಗಳಾಗುತ್ತೆ, ಆಮೇಲೆ ವರ್ಷ ಆಗುತ್ತೆ, ಆಮೇಲೆ ವರ್ಷದ ಮೇಲೂ ಕೂಡ ಆಗೋಗುತ್ತೆ ಒಂದೊಂದು ಸರಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.